ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಒಂದು ಕಾರ್ಯಕ್ರಮದಲ್ಲಿ ನೀಡಿದ ಭಾಷಣಕ್ಕೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಫಿದಾ ಆಗಿದ್ದಾರೆ. ಹೀಗಾಗಿ ಸಾರ್ವಜನಿಕ ಮೆಚ್ಚುಗೆ ನೀಡಿದ್ದಕ್ಕೆ ದೇಶದ ರಾಜಕೀಯ ವಲಯದಲ್ಲಿ ಆ ಒಂದು ವಿಚಾರ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಗ್ಲಾಡ್ ಟು ಹ್ಯಾವ್ ಬೀನ್ ಇನ್ ದ ಆಡಿಯನ್ಸ್ ಎಂಬ ಒಂದೇ ಒಂದು ಸಾಲಿನ ಟ್ವೀಟ್ ಕಾಂಗ್ರೆಸ್ ಪಕ್ಷದೊಳಗೆ ಅಸಮಾಧಾನಕ್ಕೆ ಕಾರಣವಾಗಿದ್ದು, ತರೂರ್ ಅವರ ನಿಲುವಿನ ಬಗ್ಗೆ ನಾಯಕರು ಹಲವಾರು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕಳೆದ ವಾರ ದೆಹಲಿಯಲ್ಲಿ ನಡೆದ ಒಂದು ಪ್ರಮುಖ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ದೇಶದ ಪ್ರಗತಿ, ವಿದೇಶಾಂಗ ನೀತಿ ಹಾಗೂ ಸಮಾಜದಲ್ಲಿ ಬದಲಾವಣೆಗಳ ಅಗತ್ಯದ ಕುರಿತು ವಿಶೇಷವಾಗಿ ಭಾಷಣ ಮಾಡಿದ್ರು. ಭಾಷಣದ ನಂತರ ಶಶಿ ತರೂರ್ ತಮ್ಮ ಎಕ್ಸ್ ಖಾತೆಯ ಮೂಲಕ ಪ್ರಧಾನಿಯನ್ನ ಹೊಗಳುವ ಕೆಲ ಸಾಲುಗಳನ್ನ ಸಂದೇಶದ ರೀತಿಯಲ್ಲಿ ಹಂಚಿಕೊಂಡ್ರು. ದ ಪ್ರೈಮ್ ಮಿನಿಸ್ಟರ್ ಸ್ಪೋಕ್ ಥಾಟ್ಫುಲಿ, ಗ್ಲಾಡ್ ಟು ಹ್ಯಾವ್ ಬೀನ್ ಇನ್ ದ ಆಡಿಯನ್ಸ್ ಎಂಬ ಅವರ ಟ್ವೀಟ್ ರಾಜಕೀಯ ವಲಯದಲ್ಲಿ ತಕ್ಷಣವೇ ವೈರಲ್ ಆಗಿ ಪಕ್ಷದ ಒಳಗೆ ಸಂಸದ ಶಶಿ ತರೂರ್ ಅವರ ಬಗ್ಗೆ ಕೆಲ ಟೀಕೆಗಳು ಕೇಳಲಾರಂಭಿಸಿತು. ತರೂರ್ ಅವರ ಈ ಮೆಚ್ಚುಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅಚ್ಚರಿಯನ್ನುಂಟು ಮಾಡಿದೆ. ಕೆಲ ಕಾಂಗ್ರೆಸ್ ನಾಯಕರು, ವಿಶೇಷವಾಗಿ ಬಿಜೆಪಿ ವಿರುದ್ಧ ದಿನನಿತ್ಯ ಟೀಕೆಗಳನ್ನ ಮಾಡ್ತಿರುವ ಗುಂಪು, ತರೂರ್ ಅವರ ಈ ಟ್ವೀಟ್ ನೇರವಾಗಿ ಪಕ್ಷದ ಹೋರಾಟದ ದಿಕ್ಕಿಗೆ ವಿರುದ್ಧವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ದೇಶದಾದ್ಯಂತ ನಡೆಯುತ್ತಿರುವ ರಾಜಕೀಯ ಸಂಘರ್ಷದ ಸಮಯದಲ್ಲಿ ಪ್ರತಿಪಕ್ಷದ ನಾಯಕನಿಂದ ಪ್ರಧಾನಿ ಮೋದಿ ಅವರಿಗೆ ನೀಡಿದ ಮೆಚ್ಚುಗೆ ಪಕ್ಷದ ನಿಲುವಿಗೆ ಗೊಂದಲ ಉಂಟು ಮಾಡುತ್ತದೆ ಅಂತ ಕೆಲವರು ಮಾತನಾಡಿಕೊಂಡಿದ್ದಾರೆ. ಪಕ್ಷದ ಆಂತರಿಕ ಚರ್ಚೆಗಳಲ್ಲಿ ಕೆಲವು ನಾಯಕರು ತರೂರ್ ಅವರ ವರ್ತನೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಇದು ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಇದನ್ನ ಅವಶ್ಯಕತೆ ಇಲ್ಲದ ಮೆಚ್ಚುಗೆ, ಇನ್ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಟೀಕಿಸಿದ್ದಾರೆ. ಪಕ್ಷದ ಕೆಲ ಕಾರ್ಯಕರ್ತರು ತರೂರ್ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವುದು ಈ ವಿಷಯ ಮತ್ತಷ್ಟು ತೀವ್ರಗೊಳಿಸಿದೆ. ವಿವಾದ ಹೆಚ್ಚುತ್ತಿರುವುದನ್ನ ಗಮನಿಸಿದ ತರೂರ್ ಅವರು ನನ್ನ ಮೆಚ್ಚುಗೆ ರಾಜಕೀಯ ಹೊರತಾಗಿದೆ ಎಂದು ಸ್ಪಷ್ಟಪಡಿಸಿದ್ರು. ಒಳ್ಳೆಯ ಮಾತನ್ನ ಮೆಚ್ಚುವುದು ರಾಜಕೀಯ ವಿರೋಧದ ಮಿತಿ ಮೀರುವುದಲ್ಲ. ನಾನು ಕಾಂಗ್ರೆಸ್ ಸಿದ್ಧಾಂತ ಹಾಗೂ ನಿಲುವಿಗೆ ಬದ್ಧ ಎಂದು ಅವರು ವಿವರಿಸಿದ್ದಾರೆ. ತರೂರ್ ಅವರ ಈ ನಡೆ ಪಕ್ಷದ ಒಳಗಿನ ವೈಚಾರಿಕ ಭಿನ್ನಮತಗಳನ್ನ ಮತ್ತೊಮ್ಮೆ ಜಾಗೃತಗೊಳಿಸಿದೆ. ಕಾಂಗ್ರೆಸ್ನಲ್ಲಿ ಭೌತಿಕ ಮತ್ತು ಕಾರ್ಯಕರ್ತ ಆಧಾರಿತ ಎರಡು ವಿಭಿನ್ನ ವಲಯಗಳ ನಡುವಿನ ದ್ವಂದ್ವ ಈಗಲೂ ಅಸ್ತಿತ್ವದಲ್ಲಿದೆ ಅಂತ ಸಾಬೀತಾಗಿದೆ. ತರೂರ್ ಅವರ ಹೇಳಿಕೆ ಈ ಭಿನ್ನಮತಕ್ಕೆ ಮತ್ತಷ್ಟು ಸ್ಪಷ್ಟತೆ ನೀಡಿದೆ ಎಂದು ರಾಜಕೀಯ ವಲಯ ಹೇಳ್ತಿದೆ. ಇನ್ನೊಂದ್ ಕಡೆ ಬಿಜೆಪಿ ನಾಯಕರೊಬ್ರು ತರೂರ್ ಅವರ ಹೇಳಿಕೆಯನ್ನೇ ಕಾಂಗ್ರೆಸ್ ಒಳಗಿನ ಭಿನ್ನಮತಕ್ಕೆ ಉದಾಹರಣೆಯಾಗಿ ಬಳಸಿಕೊಂಡು ಸತ್ಯವನ್ನ ಮೆಚ್ಚುವುದು ಎಲ್ಲರಿಗೂ ಸಾಧ್ಯವಿಲ್ಲ, ಶಶಿ ತರೂರ್ ಧೈರ್ಯ ತೋರಿದ್ದಾರೆ ಎಂದು ಹೇಳಿದ್ರು. ಬಿಜೆಪಿ ವಲಯ ಈ ಘಟನೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಿದ್ದಾರೆ ಅಂತ ಕೆಲವರು ಮಾತನಾಡಿಕೊಂಡಿದ್ದಾರೆ. ಒಬ್ಬ ಸಂಸದ ನೀಡಿದ ಒಂದು ಸಾಲಿನ ಟ್ವೀಟ್ ರಾಜಕೀಯ ವಲಯದಲ್ಲಿ ಎಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗುವುದು ಎಂಬುದಕ್ಕೆ ಶಶಿ ತರೂರ್ ಮತ್ತು ಮೋದಿ ಭಾಷಣದ ಘಟನೆಯೇ ಉದಾಹರಣೆ. ಪ್ರಧಾನಿಯವರ ಭಾಷಣವನ್ನ ಮೆಚ್ಚಿಕೊಂಡ ತರೂರ್ ಈಗ ಪಕ್ಷದ ಒಳಗಿನ ಟೀಕೆಗೆ ಗುರಿಯಾಗಿದ್ದು, ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಪಾಲನೆ ಹಾಗೂ ವೈಚಾರಿಕ ಸ್ವಾತಂತ್ರ್ಯದ ಮಿತಿಯ ಕುರಿತಂತೆ ಹೊಸ ಚರ್ಚೆ ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ತರೂರ್ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ ಅಥವಾ ಚರ್ಚೆ ಹೀಗೆ ಮಾಯವಾಗುತ್ತೆ ಎಂಬುದನ್ನ ನಾವೆಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ.